ಹಾಯ್ ಗಾಯ್ಸ್, ನಮಸ್ತೆ ಅಂಡ್ ವೆಲ್ಕಮ್ ಟು ಮನಿ ಡ್ರೈವ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್ ನ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಕ್ಯಾಂಡಲ್ ಸ್ಟಿಕ್ಸ್ ನ ನಾವು ಎಫೆಕ್ಟಿವ್ ಆಗಿ ಎಲ್ಲಿ ಯೂಸ್ ಮಾಡಬಹುದು, ಹಾಗೆ ಕ್ಯಾಂಡಲ್ ಸ್ಟಿಕ್ಸ್ ನ ಜೊತೆಗೆ ನಾವು ಹೇಗೆ ಟ್ರೇಡ್ ನ ಇನಿಷಿಯೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್ ಆರ್ ಬೇಸಿಕಲಿ ದ ರೆಪ್ರೆಸೆಂಟೇಷನ್ ಆಫ್ ಸ್ಟ್ರೆಂತ್ ಬಿಟ್ವೀನ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಆಗಿರುತ್ತೆ. ಸೊ ಇದು ನಮಗೆ ಬಯರ್ಸ್ ಆರ್ ಸೆಲ್ಲರ್ಸ್ ಯಾರು ಡಾಮಿನೇಟಿಂಗ್ ಇದಾರೆ ಮಾರ್ಕೆಟ್ ನಲ್ಲಿ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಅನಾಟಮಿ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ನ ನೋಡೋಣ. Candle consists of 3 parts. So ಒಂದು ಬಾಡಿ, ಸೆಕೆಂಡ್ ಒನ್ ಇಸ್ ವಿಕ್ ಅಂಡ್ ಥರ್ಡ್ ಒನ್ ಇಸ್ ಕಲರ್. ಸೊ ಗ್ರೀನ್ ಕಲರ್ ಬಂದು ನಾವು ಬುಲಿಶ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡ್ತೀವಿ, ಹಾಗೆ ರೆಡ್ ಕಲರ್ ನ ಬಂದು ನಾವು ಬೇರಿಶ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಬುಲಿಶ್ ಕ್ಯಾಂಡಲ್ ನಲ್ಲಿ ಓಪನ್ ಪ್ರೈಸ್ ಬಂದು ಲೋ ಇರುತ್ತೆ, ಹಾಗೆ ಕ್ಲೋಸಿಂಗ್ ಪ್ರೈಸ್ ಬಂದು ಹೈ ಇರುತ್ತೆ. ಹಾಗಾಗಿ ನಾವು ಅದನ್ನ ಬುಲಿಶ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ ನೀವಿಲ್ಲಿ ಏನ್ ನೋಡ್ತಾ ಇದೀರಲ್ವಾ, ಇದು ವಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಕ್ಯಾಂಡಲ್ ನ ಲೋ ಆಗಿರುತ್ತೆ, ಹಾಗೆ ಇದು ಕ್ಯಾಂಡಲ್ ನ ಹೈಯೆಸ್ಟ್ ಪ್ರೈಸ್ ಆಗಿರುತ್ತೆ. ಬೇರಿಶ್ ಕ್ಯಾಂಡಲ್ ನ ಕಡೆಗೆ ಬಂದ್ರೆ ಬೇರಿಶ್ ಕ್ಯಾಂಡಲ್ ರೆಡ್ ಕಲರ್ ಆಗಿರುತ್ತೆ, ಹಾಗೆ ಬೇರಿಶ್ ಕ್ಯಾಂಡಲ್ ನಲ್ಲಿ ಓಪನ್ ಪ್ರೈಸ್ ಬಂದು ಹೈ ಆಗಿರುತ್ತೆ, ಹಾಗೆ ಕ್ಲೋಸಿಂಗ್ ಪ್ರೈಸ್ ಬಂದು ಲೋ ಆಗಿರುತ್ತೆ. ಬೇರ್ಸ್ ಆರ್ ಸ್ಟ್ರಾಂಗ್. ಸೊ ಅವರು ಬುಲ್ಸ್ ನ ಓವರ್ಟೇಕ್ ಮಾಡಿರ್ತಾರೆ, ಬುಲ್ಸ್ ಗಿಂತ ಜಾಸ್ತಿ ಬೇರ್ಸ್ ಸ್ಟ್ರಾಂಗ್ ಇದಾರೆ ಅನ್ನೋದನ್ನ ಬೇರಿಶ್ ಕ್ಯಾಂಡಲ್ ತೋರಿಸ್ಕೊಡುತ್ತೆ. ಸೊ ಇದು ಕ್ಯಾಂಡಲ್ ನ ಹೈಯೆಸ್ಟ್ ಪ್ರೈಸ್ ಆಗಿರುತ್ತೆ, ಹಾಗೆ ಇದು ಓಪನ್ ಪ್ರೈಸ್, ಇದು ಕ್ಲೋಸ್ ಪ್ರೈಸ್ ಅಂಡ್ ಇದು ಲೋಯೆಸ್ಟ್ ಪ್ರೈಸ್. ಇದು ಬಾಡಿ ಆಫ್ ದ ಕ್ಯಾಂಡಲ್. ಸೊ ನಾವು ಕ್ಯಾಂಡಲ್ ನ ಎಲ್ಲಿ ಅಂಡ್ ಹೇಗೆ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ನಾವು ಯಾವುದೇ ಆದ್ರೂ ಒಂದು ಟ್ರೇಡ್ ನ ಇನಿಷಿಯೇಟ್ ಮಾಡೋಬೇಕಾದ್ರೆ ಎಂಟ್ರಿ ಅಂಡ್ ಎಕ್ಸಿಟ್ ಪಾಯಿಂಟ್ ನ ತಿಳ್ಕೊಳ್ಳೋದಕ್ಕೆ ನಾವು ಕ್ಯಾಂಡಲ್ಸ್ ನ ಯೂಸ್ ಮಾಡ್ಕೋಬಹುದು. ಹಾಗೆ ನಮ್ಮ ಟ್ರೇಡ್ ಅಕ್ಯುರೇಸಿನ ಜಾಸ್ತಿ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ಕ್ಯಾಂಡಲ್ ಸ್ಟಿಕ್ಸ್ ನ ಕನ್ಸಿಡರ್ ಮಾಡಬಹುದು. ಹಾಗೆ ಕ್ಯಾಂಡಲ್ ಸ್ಟಿಕ್ಸ್ ಬಂದು ನಮಗೆ ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಸ್ಟ್ರೆಂತ್, ಮಾರ್ಕೆಟ್ ನಲ್ಲಿ ಬಯರ್ಸ್ ಆರ್ ಸೆಲ್ಲರ್ಸ್ ಯಾರ ಸ್ಟ್ರೆಂತ್ ಜಾಸ್ತಿ ಇದೆ ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ. ಕ್ಯಾಂಡಲ್ ಸ್ಟಿಕ್ಸ್ ಬಂದು ಒಂದು ಸ್ಪೆಸಿಫಿಕ್ ಲೊಕೇಶನ್ ಅಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸಪ್ಲೈ ಆರ್ ಡಿಮ್ಯಾಂಡ್ ಝೋನ್ ನಲ್ಲಿ ಬೇರಿಶ್ ಆರ್ ಬುಲಿಶ್ ಕ್ಯಾಂಡಲ್ ಫಾರ್ಮೇಶನ್ ಆದಾಗ ನಾವು ಆ ಕ್ಯಾಂಡಲ್ ನ ಕನ್ಸಿಡರ್ ಮಾಡಿ ಟ್ರೇಡ್ ನ ಇನಿಷಿಯೇಟ್ ಮಾಡಬಹುದು ಗೈಸ್. ಸೊ ನಮ್ಮ ಫಸ್ಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನ ನೋಡೋಣ. ಮೋಸ್ಟ್ ಎಫೆಕ್ಟಿವ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ನ ನಾವು ಇವತ್ತು ತಿಳ್ಕೊಳ್ಳೋಣ. ಬುಲ್ಲಿಶ್ ಎಂಗಲ್ಫಿಂಗ್. ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಕನ್ಸಿಸ್ಟ್ ಆಫ್ 2 ಕ್ಯಾಂಡಲ್ಸ್. ಫಸ್ಟ್ ಒನ್ ರೆಡ್ ಬೇರಿಶ್ ಕ್ಯಾಂಡಲ್ ಆಗಿರುತ್ತೆ, ಹಾಗೆ ಸೆಕೆಂಡ್ ಒನ್ ಬಂದು ಫುಲ್ ಬಾಡಿ ಗ್ರೀನ್ ಬುಲ್ಲಿಶ್ ಕ್ಯಾಂಡಲ್ ಆಗಿರುತ್ತೆ. ಮೊರೋಬುಜೋ ಕ್ಯಾಂಡಲ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ಫಸ್ಟ್ ರೆಡ್ ಕ್ಯಾಂಡಲ್ ಏನಿದೆ ಅಲ್ವಾ, ಅದನ್ನ ಓವರ್ ಶಾಡೋ ಮಾಡುತ್ತೆ ಸೆಕೆಂಡ್ ಗ್ರೀನ್ ಬುಲ್ಲಿಶ್ ಕ್ಯಾಂಡಲ್, ಅಂದ್ರೆ ಎಂಗಲ್ಫ್ ಮಾಡುತ್ತೆ. ಸೊ ಹಾಗಾಗಿ ಆ ಫಸ್ಟ್ ರೆಡ್ ಕ್ಯಾಂಡಲ್ ನ ಫುಲ್ ಬಾಡಿ ಆಗಿ ಕವರ್ ಮಾಡೋದ್ರಿಂದ ನಾವು ಅದನ್ನ ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಅಂತ ಕರಿತೀವಿ. ಇದರಿಂದ ನಮಗೆ ಗೊತ್ತಾಗುತ್ತೆ ಬುಲ್ಸ್ ಓವರ್ ಪವರ್ ಮಾಡಿದ್ದಾರೆ ಬೇರ್ಸ್ ನ ಅಂತ. ಬೈಯಿಂಗ್ ಅಟ್ ಅವೈಲಬಲ್ ಪ್ರೈಸ್ ನಲ್ಲಿ ಬೈಯಿಂಗ್ ಮಾಡಿ, ಸೊ ಬುಲ್ಸ್ ಬಂದು ಬೇರ್ಸ್ ನ ಓವರ್ ಪವರ್ ಮಾಡಿರ್ತಾರೆ, ಪ್ರೈಸ್ ನ ಇನ್ನು ಮೇಲೆ ಕೂಡ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಯೂಶುವಲಿ ಡೌನ್ ಟ್ರೆಂಡ್ ನಲ್ಲಿ ಅಪಿಯರ್ ಆಗುತ್ತೆ. ಇದು ರಿಲಯಬಲ್ ಸಿಗ್ನಲ್ ಫಾರ್ ಪ್ರೈಸ್ ರಿವರ್ಸಲ್ ಅಂಡ್ ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಒಕೇಶನಲಿ ಅಪ್ ಟ್ರೆಂಡ್ ನಲ್ಲಿ ಕೂಡ ಫಾರ್ಮೇಶನ್ ಆಗುತ್ತೆ. ಸೊ ಬುಲ್ಲಿಶ್ ಮೊಮೆಂಟಮ್ ಅಂದ್ರೆ ಬುಲ್ಲಿಶ್ ಟ್ರೆಂಡ್ ಕಂಟಿನ್ಯೂಯೇಷನ್ ನ ಸಿಗ್ನಲ್ ಮಾಡುತ್ತೆ. ಎಂಟ್ರಿನ ನಾವಿಲ್ಲಿ ನೋಡೋದಾದ್ರೆ ಕ್ಲೋಸಿಂಗ್ ಅಬೋವ್ ದ ಪ್ರೀವಿಯಸ್ ಹೈ. ಸೊ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸಿಂಗ್ ಏನಿರುತ್ತಲ್ವಾ ಅದರ ಮೇಲ್ಗಡೆ ನಾವು ಲಾಂಗ್ ಗೆ ಎಂಟ್ರಿ ತಗೋಬಹುದು, ಹಾಗೆ ಕೀಪಿಂಗ್ ದ ಸ್ಟಾಪ್ ಲಾಸ್ ಬಿಲೋ ದ ಪ್ರೀವಿಯಸ್ ಲೋ. ಆ ಕ್ಯಾಂಡಲ್ ನ ಲೋ ಪ್ರೈಸ್ ಏನಿದೆ ಅಲ್ವಾ ಅದರ ಕೆಳಗಡೆ ನಮ್ಮ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಿಕೊಂಡು ನಾವು ಇಲ್ಲಿ ಟ್ರೇಡ್ ಇನಿಷಿಯೇಟ್ ಮಾಡಬಹುದು ಫಾರ್ ಲಾಂಗ್ ಸೈಡ್. ಸೊ ನಮ್ಮ ನೆಕ್ಸ್ಟ್ ಎಫೆಕ್ಟಿವ್ ಪ್ಯಾಟರ್ನ್ ಬಂದು ಹ್ಯಾಮರ್. ಹ್ಯಾಮರ್ ಪ್ಯಾಟರ್ನ್ ಒಂದು ಸ್ಮಾಲ್ ರಿಯಲ್ ಬಾಡಿ. ಸೊ ಹ್ಯಾಮರ್ ಪ್ಯಾಟರ್ನ್ ಗೆ ಒಂದು ಸ್ಮಾಲ್ ಬಾಡಿ ಇರುತ್ತೆ, ಹಾಗೆ ಲಾಂಗ್ ಲೋವರ್ ವಿಕ್ ಇರುತ್ತೆ. ಸೊ ಡಬಲ್ ದ ಸೈಜ್ ಆಫ್ ದ ಬಾಡಿ. ಈ ಬಾಡಿ ಏನ್ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಇದರ ಡಬಲ್ ದ ಸೈಜ್ ಆಫ್ ದ ವಿಕ್ ಇರುತ್ತೆ. ಸೊ ಇಲ್ಲಿ ಕ್ಲೋಸಿಂಗ್ ಪ್ರೈಸ್ ಬಂದು ಅಬೋವ್ ಆರ್ ಬಿಲೋ ದ ಓಪನಿಂಗ್ ಪ್ರೈಸ್ ಆಗಿರ್ಬೋದು. ಹಾಗೆ ಕಲರ್ ಕೂಡ ಮ್ಯಾಟರ್ ಆಗಲ್ಲ, ಐದರ್ ಗ್ರೀನ್ ಕ್ಯಾಂಡಲ್ ಆದ್ರೂ ಫಾರ್ಮ್ ಆಗಿರ್ಬೋದು, ಐದರ್ ರೆಡ್ ಕ್ಯಾಂಡಲ್ ಆದ್ರೂ ಕೂಡ ಫಾರ್ಮ್ ಆಗಿರ್ಬೋದು. ಸೊ ಹ್ಯಾಮರ್ ಕ್ಯಾಂಡಲ್ ಟಿಪಿಕಲಿ ಎಲ್ಲಿ ಅಪಿಯರ್ ಆಗುತ್ತೆ ಅಂದ್ರೆ ಪ್ರೈಸ್ ಡಿಕ್ಲೈನ್ ಆರ್ ಡೌನ್ ಟ್ರೆಂಡ್ ನಲ್ಲಿ ಅಪಿಯರ್ ಆಗುತ್ತೆ. ಹಾಗೆ ಇದು ಅಲ್ಲಿಂದ ಪ್ರೈಸ್ ನ ರಿವರ್ಸಲ್ ಕೂಡ ನಮಗೆ ಇಂಡಿಕೇಟ್ ಮಾಡುತ್ತೆ. ಸೊ ರಿಜೆಕ್ಷನ್ ಇನ್ನು ಫರ್ದರ್ ಡೌನ್ ಟ್ರೆಂಡ್ ಕಂಟಿನ್ಯೂಯೇಷನ್ ಆಗೋದಿಲ್ಲ. ಇಲ್ಲಿಂದ ಮಾರ್ಕೆಟ್ ನಲ್ಲಿ ಒಂದು ಪ್ರೈಸ್ ರಿವರ್ಸಲ್ ನ ಇಂಡಿಕೇಟ್ ಮಾಡುತ್ತೆ ಹ್ಯಾಮರ್ ಕ್ಯಾಂಡಲ್ಸ್. ಸೊ ಬುಲ್ಸ್ ಬಂದು ಡಾಮಿನೇಟ್ ಮಾಡ್ತಾ ಇರ್ತಾರೆ. ನಾವಿಲ್ಲಿ ಎಂಟ್ರಿನ ನೋಡೋದಾದ್ರೆ ಹ್ಯಾಮರ್ ಕ್ಯಾಂಡಲ್ ನ ಹೈ ನಲ್ಲಿ ಲಾಂಗ್ ಗೆ ಎಂಟ್ರಿ ಆಗಬಹುದು, ಹಾಗೆ ಹ್ಯಾಮರ್ ಕ್ಯಾಂಡಲ್ ನ ಲೋ ಬಿಲೋ ದ ವಿಕ್ ಆರ್ ಬಿಲೋ ದ ಡಿಮ್ಯಾಂಡ್ ಝೋನ್ ಏನಿರುತ್ತಲ್ವಾ ಅದರ ಕೆಳಗಡೆ ನಾವು ಇದರ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಬಹುದು. ಹೀಗೆ ನಾವು ಲಾಂಗ್ ಗೆ ಟ್ರೇಡ್ ನ ಇನಿಷಿಯೇಟ್ ಮಾಡಬಹುದು. ನಮ್ಮ ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ನೋಡೋಣ. ಪಿಯರ್ಸಿಂಗ್ ಪ್ಯಾಟರ್ನ್.
ಸೊ ಈ ಪ್ಯಾಟರ್ನ್ ಕೂಡ ಮೇಡ್ ಅಪ್ ಆಫ್ 2 ಕ್ಯಾಂಡಲ್ ಸ್ಟಿಕ್ಸ್ ಆಗಿರುತ್ತೆ. ಫಸ್ಟ್ ಕ್ಯಾಂಡಲ್ ಬಂದು ಲಾರ್ಜ್ ಬಾಡಿ ರೆಡ್ ಕ್ಯಾಂಡಲ್ ಆಗಿರುತ್ತೆ ಅಂಡ್ ಸೆಕೆಂಡ್ ಕ್ಯಾಂಡಲ್ ಬಂದು ಫುಲ್ ಬಾಡಿ ಗ್ರೀನ್ ಕ್ಯಾಂಡಲ್ ಆಗಿರಬೇಕು. ಅಂಡ್ ಸೆಕೆಂಡ್ ಗ್ರೀನ್ ಕ್ಯಾಂಡಲ್ ಬಂದು ಬಿಲೋ ದ ರೆಡ್ ಕ್ಯಾಂಡಲ್ ಓಪನ್ ಆಗಬೇಕು ಅಂಡ್ ಕ್ಲೋಸಿಂಗ್ ಬಂದು ಬೇರಿಶ್ ಕ್ಯಾಂಡಲ್ ನ 50% ಬಾಡಿನ ಕವರ್ ಮಾಡಿ ಕ್ಲೋಸಿಂಗ್ ಮಾಡಬೇಕು. ಬಿಲೋ ದ ರೆಡ್ ಕ್ಯಾಂಡಲ್ ಓಪನ್ ಆಗಬೇಕು, ಹಾಗೆ ಕ್ಲೋಸಿಂಗ್ ಬಂದು 50% ಅಬೋವ್ ದ ರೆಡ್ ಕ್ಯಾಂಡಲ್, ಪ್ರೀವಿಯಸ್ ಕ್ಯಾಂಡಲ್ ಏನಿದೆ ಅಲ್ವಾ ಅದರ 50% ಅಬೋವ್ ದ ರೆಡ್ ಕ್ಯಾಂಡಲ್ ಕ್ಲೋಸಿಂಗ್ ಆಗಿರಬೇಕು. ಅಂಡ್ ಹಾಗೆ ಎರಡು ಬೇರಿಶ್ ಹಾಗೆ ಬುಲಿಶ್ ಕ್ಯಾಂಡಲ್ ಬಂದು ಲಾರ್ಜ್ ರಿಯಲ್ ಬಾಡಿ ಇರಬೇಕು. ಅಂಡ್ ಪಿಯರ್ಸಿಂಗ್ ಪ್ಯಾಟರ್ನ್ ಎಂಡ್ ಆಫ್ ದ ಡೌನ್ ಟ್ರೆಂಡ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ನಿಯರ್ ದ ಸಪೋರ್ಟ್ ಲೆವೆಲ್ ನಲ್ಲಿ ಫಾರ್ಮ್ ಆಗುತ್ತೆ. ಪೊಟೆನ್ಶಿಯಲ್ ಬುಲಿಶ್ ರಿವರ್ಸಲ್ ನ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಟ್ರೇಡ್ ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ವೆನ್ ದ ಪ್ರೈಸ್ ಬ್ರೇಕ್ಸ್ ದ ಹೈ ಆಫ್ ದ ಫಸ್ಟ್ ಕ್ಯಾಂಡಲ್, ಸೊ ಈ ಫಸ್ಟ್ ಕ್ಯಾಂಡಲ್ ನ ಹೈ ಪ್ರೈಸ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಆದಾಗ ಸೊ ನಾವಿಲ್ಲಿ ಲಾಂಗ್ ಅಂದ್ರೆ ಅಪ್ಸೈಡ್ ಗೆ ಟ್ರೇಡ್ ಇನಿಶಿಯೇಟ್ ಮಾಡಬಹುದು. ಹಾಗೆ ಗ್ರೀನ್ ಕ್ಯಾಂಡಲ್ ನ ಲೋ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಬಹುದು. ಸೊ ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಂದು ಡೌನ್ ಟ್ರೆಂಡ್ ನಲ್ಲಿ ಫಾರ್ಮ್ ಆದಾಗ ನಮಗೆ ಮೋಸ್ಟ್ ಎಫೆಕ್ಟಿವ್ ಆಗಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇದು ಟ್ರೆಂಡ್ ರಿವರ್ಸಲ್ ನ ಕೂಡ ಇಂಡಿಕೇಟ್ ಮಾಡುತ್ತೆ. ಫರ್ದರ್ ಅಪ್ಸೈಡ್ ಮೊಮೆಂಟಮ್ ಜಾಸ್ತಿ ಇರುತ್ತೆ. ಸೊ ಟ್ರೆಂಡ್ ಶಿಫ್ಟ್ ಆಗುತ್ತೆ ಇಲ್ಲಿಂದ. ಡೋಜಿ ಬಂದು ನಾನ್ ಡೈರೆಕ್ಷನಲ್ ಕ್ಯಾಂಡಲ್. ಸೊ ಮೋಸ್ಟ್ ಎಫೆಕ್ಟಿವ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನಲ್ಲಿ ಡೋಜಿ ಕೂಡ ಒಂದು. ಸೊ ಇದರಲ್ಲಿ ನಮಗೆ ಬಾಡಿ ಇರೋದಿಲ್ಲ ಅಂಡ್ ಬೇರ್ಸ್ ಹಾಗೆ ಬುಲ್ಸ್ ಇಬ್ರು ಕೂಡ ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡಿರ್ತಾರೆ. ಹಾಗಾಗಿ ಡೋಜಿ ಕ್ಯಾಂಡಲ್ಸ್ ಪ್ಯಾಟರ್ನ್ಸ್ ನಮಗೆ ಮಾರ್ಕೆಟ್ ನಲ್ಲಿ ಚಾರ್ಟ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಮಗೆ ಯಾವುದೇ ಡೈರೆಕ್ಷನ್ ಕನ್ಫರ್ಮ್ ಆಗಿ ಇರೋದಿಲ್ಲ ಅಂಡ್ ಕ್ಯಾಂಡಲ್ ವಿಕ್ ಕನ್ಸಿಸ್ಟ್ ಆಗಿರುತ್ತೆ ಕ್ಯಾಂಡಲ್ ನಲ್ಲಿ. ಸೊ ಅಪ್ ಸೈಡ್ ಕೂಡ ವಿಕ್ ಇರುತ್ತೆ, ಹಾಗೆ ಡೌನ್ ಸೈಡ್ ಕೂಡ ವಿಕ್ ಇರುತ್ತೆ. ಸೊ ಕೆಲವೊಂದು ಟೈಮ್ ಅಲ್ಲಿ ಬಾಡಿ ಕೂಡ ಇರೋದಿಲ್ಲ, ಇಲ್ಲೂ ಕೂಡ ವಿಕ್ ಆಗೇ ಇರುತ್ತೆ. ಸ್ಮಾಲ್ ಬಾಡಿ ಇದ್ರೂ ನೋ ಪ್ರಾಬ್ಲಮ್. ಹಾಗೆ ನಾವಿಲ್ಲಿ ಟ್ರೇಡ್ ಹೇಗೆ ನಾವು ಟ್ರೆಂಡ್ ನ ಕನ್ಫರ್ಮೇಶನ್ ಮಾಡ್ಕೋಬಹುದು ಅನ್ನೋದನ್ನ ನೋಡೋದಾದ್ರೆ ನಾವು ವೇಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಡೇ ಕ್ಯಾಂಡಲ್ ಐದರ್ ಬೇರಿಶ್ ಕ್ಯಾಂಡಲ್ ಆದ್ರೂ ಆಗಿರ್ಬೋದು, ಐದರ್ ಬುಲಿಶ್ ಕ್ಯಾಂಡಲ್ ಆದ್ರೂ ಆಗಿರ್ಬೋದು. ಸೊ ಆಫ್ಟರ್ ದ ಫಾರ್ಮೇಶನ್ ಆಫ್ ಡೋಜಿ ಕ್ಯಾಂಡಲ್ ನೆಕ್ಸ್ಟ್ ಡೇ ಯಾವ ಕ್ಯಾಂಡಲ್ ಫಾರ್ಮೇಶನ್ ಆಗುತ್ತೋ ಆ ಟ್ರೆಂಡ್ ಕಂಟಿನ್ಯೂಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಾದ್ಮೇಲೆ ನಾವು ಬೇರಿಶ್ ಆರ್ ಬುಲಿಶ್ ಸೈಡ್ ನ ಐಡೆಂಟಿಫೈ ಮಾಡ್ಕೊಂಡು ನಾವು ನಮ್ಮ ಟ್ರೇಡ್ ನ ಪ್ಲೇಸ್ ಮಾಡಬಹುದು. ನಮ್ಮ ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ನ ನೋಡೋದಾದ್ರೆ ಬೇರಿಶ್ ಎಂಗಲ್ಫಿಂಗ್. ಇದು ಕೂಡ ಕನ್ಸಿಸ್ಟ್ ಆಫ್ 2 ಕ್ಯಾಂಡಲ್ಸ್. ಫಸ್ಟ್ ಕ್ಯಾಂಡಲ್ ಬಂದು ಸ್ಮಾಲ್ ಗ್ರೀನ್ ಬುಲಿಶ್ ಕ್ಯಾಂಡಲ್ ಆಗಿರುತ್ತೆ, ಹಾಗೆ ಸೆಕೆಂಡ್ ಕ್ಯಾಂಡಲ್ ಬಂದು ಸ್ಟ್ರಾಂಗ್ ರೆಡ್ ಬೇರಿಶ್ ಕ್ಯಾಂಡಲ್ ಆಗಿರುತ್ತೆ. ಸೆಕೆಂಡ್ ಬೇರಿಶ್ ಕ್ಯಾಂಡಲ್ ವಿತ್ ಲಾರ್ಜ್ ರಿಯಲ್ ಬಾಡಿ ಕಂಪ್ಲೀಟ್ಲಿ ಫಸ್ಟ್ ಗ್ರೀನ್ ಕ್ಯಾಂಡಲ್ ನ ಎಂಗಲ್ಫ್ ಮಾಡುತ್ತೆ. ಸೊ ಹಾಗಾಗಿ ನಾವು ಇದನ್ನ ಬೇರಿಶ್ ಎಂಗಲ್ಫಿಂಗ್ ಅಂತ ಕೂಡ ಕರಿತೀವಿ. ಅಂಡ್ ದಿಸ್ ಇಂಪ್ಲೈಸ್ ದಟ್ ಬೇರ್ಸ್ ಹ್ಯಾವ್ ಓವರ್ ಪವರ್ಡ್ ದ ಬುಲ್ಸ್. ಅಂದ್ರೆ ಬುಲ್ಸ್ ಗಿಂತ ಬೇರ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಅಂಡ್ ಇದು ಯೂಶಲಿ ಅಪ್ ಟ್ರೆಂಡ್ ನಲ್ಲಿ ಫಾರ್ಮ್ ಆಗುತ್ತೆ ಅಂಡ್ ಇಟ್ ಇಂಡಿಕೇಟ್ಸ್ ದಟ್ ಪ್ರೈಸ್ ಕುಡ್ ರಿವರ್ಸ್ ಫ್ರಮ್ ದಟ್ ಝೋನ್. ಸೊ ಹಾಗೆ ಇದು ಟ್ರೆಂಡ್ ರಿವರ್ಸಲ್ ನ ಕೂಡ ಐಡೆಂಟಿಫೈ ಮಾಡುತ್ತೆ. ಇದು ಫಾರ್ಮ್ ಆಗೋದು ಒಂದು ಅಪ್ ಟ್ರೆಂಡ್ ನಲ್ಲಿ ಫಾರ್ಮ್ ಆಗಬೇಕು. ಮೋಸ್ಟ್ ಎಫೆಕ್ಟಿವ್ ಆಗಿ ನಾವು ಇದರಲ್ಲಿ ಟ್ರೇಡ್ ಮಾಡಬಹುದು. ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ಸ್ ಅಕೇಶನಲಿ ಡೌನ್ ಟ್ರೆಂಡ್ ನಲ್ಲಿ ಕೂಡ ಫಾರ್ಮೇಶನ್ ಆಗೋದನ್ನ ನಾವು ನೋಡಬಹುದು. ಅಂಡ್ ಎಂಟ್ರಿನ ನಾವು ಇಲ್ಲಿ ನೋಡೋದಾದ್ರೆ ಫಾರ್ ಶಾರ್ಟ್ ಅಂದ್ರೆ ಸೆಲ್ಲಿಂಗ್ ಎಂಟ್ರಿನ ನಾವು ನೋಡೋದಾದ್ರೆ ರೆಡ್ ಕ್ಯಾಂಡಲ್ ನ ಹೈ ಮೇಲೆ ನಾವು ಶಾರ್ಟ್ ಮಾಡಬಹುದು. ರೆಡ್ ಕ್ಯಾಂಡಲ್ ಲೋ ನಲ್ಲಿ ನಾವು ಶಾರ್ಟ್ ಎಂಟ್ರಿ ತಗೋಬಹುದು. ಹಾಗೆ ರೆಡ್ ಕ್ಯಾಂಡಲ್ ಹೈ ನಲ್ಲಿ ನಮ್ಮ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಬಹುದು ಗೈಸ್. ಡಾರ್ಕ್ ಕ್ಲೌಡ್ ಕವರ್. ಸೊ ಡಾರ್ಕ್ ಕ್ಲೌಡ್ ಕವರ್ ಕೂಡ 2 ಕ್ಯಾಂಡಲ್ ಸ್ಟಿಕ್ಸ್ ಇಂದ ಫಾರ್ಮೇಶನ್ ಆಗುತ್ತೆ. ಫಸ್ಟ್ ಕ್ಯಾಂಡಲ್ ಗುಡ್ ಗ್ರೀನ್ ಬುಲಿಶ್ ಕ್ಯಾಂಡಲ್ ಆಗಿರುತ್ತೆ, ಹಾಗೆ ಸೆಕೆಂಡ್ ಕ್ಯಾಂಡಲ್ ಬಂದು ಸ್ಮಾಲ್ ಬೇರಿಶ್ 50% ಆಫ್ ದ ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆಗಿರುತ್ತೆ. ಡಾರ್ಕ್ ಕ್ಲೌಡ್ ಒಂದು ಕ್ಲೌಡ್ ತರ ಫಾರ್ಮ್ ಆಗುತ್ತೆ ಓವರ್ ದ ಪ್ರೀವಿಯಸ್ ಬುಲಿಶ್ ಕ್ಯಾಂಡಲ್ ಅಂಡ್ ಬೇರಿಶ್ ಕ್ಯಾಂಡಲ್ should close over 50% of the bullish candle and pattern ಬಂದು end of an uptrend ನಲ್ಲಿ ಫಾರ್ಮ್ ಆಗುತ್ತೆ and potential weakness ನ ಸಿಗ್ನಲಿಂಗ್ ಕೂಡ ಆಗಿರುತ್ತೆ. ಸೊ end of an uptrend ನಲ್ಲಿ ನಮಗೆ ಈ ಪ್ಯಾಟರ್ನ್ ಫಾರ್ಮೇಶನ್ ಆಗಿರುತ್ತೆ. ಹಾಗೆ ಇದು ಟ್ರೆಂಡ್ ರಿವರ್ಸಲ್ ನ ಕೂಡ ಇಂಡಿಕೇಟ್ ಮಾಡುತ್ತೆ. ಸೈಕಾಲಜಿ ಆಫ್ ದ ಪ್ಯಾಟರ್ನ್ ಏನಂದ್ರೆ ಬೈಯರ್ಸ್ ಪ್ರೈಸ್ ನ ಪುಷ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಸೆಲ್ಲರ್ಸ್ ಪ್ರೈಸ್ ನ ಕೆಳಗಡೆ ತರೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅಂಡ್ ಇದು ಪ್ರೈಸ್ ರಿವರ್ಸಲ್ ನ ಶಿಫ್ಟ್ ಮಾಡೋ ಇಂಡಿಕೇಶನ್. ಎಂಟ್ರಿ ನೋಡೋದಾದ್ರೆ ವಿ ಕ್ಯಾನ್ ಎಂಟರ್ ಶಾರ್ಟ್ ಎಂಟ್ರಿ ಬಿಲೋ ದ ಫಸ್ಟ್ ಗ್ರೀನ್ ಕ್ಯಾಂಡಲ್. ಸೊ ಈ ಫಸ್ಟ್ ಗ್ರೀನ್ ಕ್ಯಾಂಡಲ್ ನ ಬಿಲೋದಲ್ಲಿ ನಾವು ಎಂಟ್ರಿ ಆಗಬೇಕು. ಹಾಗೆ ನಮ್ಮ ಸ್ಟಾಪ್ ಲಾಸ್ ನ ನಾವು ಪ್ಲೇಸ್ ಮಾಡೋದಾದ್ರೆ ಅಬೋವ್ ದ ರೆಡ್ ಬೇರಿಶ್ ಕ್ಯಾಂಡಲ್ ನ ಮೇಲ್ಗಡೆ ನಮ್ಮ ಸ್ಟಾಪ್ ಲಾಸ್ ನ ನಾವು ಪ್ಲೇಸ್ ಮಾಡಿ ಶಾರ್ಟ್ ಟ್ರೇಡ್ ಗೆ ಎಂಟರ್ ಆಗಬಹುದು. ಅಪ್ಸೈಡ್ ನಲ್ಲಿ ಡಾರ್ಕ್ ಕ್ಲೌಡ್ ಕವರ್ ಪ್ಯಾಟರ್ನ್ ಫಾರ್ಮೇಶನ್ ಆದಾಗ ಎಫೆಕ್ಟಿವ್ ಆಗಿ ನಾವು ಶಾರ್ಟ್ ಸೈಡ್ ಟ್ರೇಡ್ಸ್ ನ ಇನಿಶಿಯೇಟ್ ಮಾಡಬಹುದು. 3 ವೈಟ್ ಸೋಲ್ಜರ್ಸ್. ಈ ಪ್ಯಾಟರ್ನ್ ನಲ್ಲಿ 3 ಅಡ್ಜಸೆಂಟ್ ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆಗುತ್ತೆ. ಓಪನಿಂಗ್ ಅಂಡ್ ಕ್ಲೋಸಿಂಗ್ ಪ್ರೈಸ್ ಆಫ್ ಎವ್ರಿ ಕ್ಯಾಂಡಲ್ ಹ್ಯಾಸ್ ಟು ಬಿ ಹೈ. ಸೊ ಓಪನಿಂಗ್ ಹಾಗೆ ಕ್ಲೋಸಿಂಗ್ ಇಟ್ ಹ್ಯಾಸ್ ಟು ಬಿ ಹೈ ದನ್ ಎವ್ರಿ ಕ್ಯಾಂಡಲ್. ಓಪನಿಂಗ್ ಅಂಡ್ ಕ್ಲೋಸ್ ಪ್ರೈಸ್ ಹ್ಯಾಸ್ ಟು ಬಿ ಹೈ ದನ್ ದ ಪ್ರೀವಿಯಸ್ ಕ್ಯಾಂಡಲ್ ಅಂಡ್ ವೆರಿ ಸ್ಮಾಲ್ ವಿಕ್ ಇರಬೇಕು. ಸೊ ವಿಕ್ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ ನಾವು. ಸೊ ಸ್ಮಾಲ್ ವಿಕ್ ಇರಬೇಕು. ಫುಲ್ ಬಾಡಿ ಮೊರೋಬುಸೋ ಕ್ಯಾಂಡಲ್
ಫಾರ್ಮೇಶನ್ ಆಗಬೇಕು. ಸೊ ನಾವ್ ಇದನ್ನ 3 ವೈಟ್ ಸೋಲ್ಜರ್ಸ್ ಅಂತ ಕರಿತೀವಿ. ಯೂಶುವಲಿ ಡೌನ್ ಟ್ರೆಂಡ್ ನಲ್ಲಿ ಅಪಿಯರ್ ಆಗುತ್ತೆ ಅಂಡ್ ಪೊಟೆನ್ಶಿಯಲ್ ಪ್ರೈಸ್ ರಿವರ್ಸಲ್ ಒಂದು ಅಪ್ ಟ್ರೆಂಡ್ ನ ಇಂಡಿಕೇಟ್ ಮಾಡುತ್ತೆ. ಅಂಡ್ ಆಫ್ಟರ್ ಒಂದು ಲಾಂಗ್ ಡೌನ್ ಟ್ರೆಂಡ್ ಆದ್ಮೇಲೆ ಪ್ರೈಸ್ ನಲ್ಲಿ ಶಾರ್ಪ್ ಬೌನ್ಸ್ ಬ್ಯಾಕ್ ಬರುತ್ತೆ ಅಂಡ್ ಇದು ಅಪ್ ಟ್ರೆಂಡ್ ನಲ್ಲಿ ಕೂಡ ಫಾರ್ಮ್ ಆಗುತ್ತೆ, ಸಿಗ್ನಲಿಂಗ್ ಸ್ಟ್ರಾಂಗ್ ಬುಲಿಶ್ ಕಂಟಿನ್ಯೂಯೇಷನ್. ಎಂಟ್ರಿನ ನೋಡೋದಾದ್ರೆ ಅಬೋವ್ ದ ಹೈ ಆಫ್ ದ ಥರ್ಡ್ ಗ್ರೀನ್ ಬುಲಿಶ್ ಕ್ಯಾಂಡಲ್ ಏನಿರುತ್ತಲ್ವಾ, ಸೊ ಥರ್ಡ್ ಗ್ರೀನ್ ಬುಲಿಶ್ ಕ್ಯಾಂಡಲ್ ನ ಹೈ ಬ್ರೇಕ್ ಆದ್ಮೇಲೆ ನಾವು ಎಂಟರ್ ಆಗ್ತೀವಿ. ಹಾಗೆ ಕೀಪಿಂಗ್ ದ ಸ್ಟಾಪ್ ಲಾಸ್ ಬಿಲೋ ದ ಫಸ್ಟ್ ಗ್ರೀನ್ ಬುಲಿಶ್ ಕ್ಯಾಂಡಲ್. ಸೊ ಇದು ಯೂಶಲಿ ಡಿಮ್ಯಾಂಡ್ ಝೋನ್ ನಲ್ಲಿ ಫಾರ್ಮೇಶನ್ ಆಗಿರುತ್ತೆ. ಹಾಗೆ ನಾವು ಆ ಡಿಮ್ಯಾಂಡ್ ಝೋನ್ ನ ಕೆಳಗಡೆ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಿ ಆಫ್ಟರ್ ಥರ್ಡ್ ಕ್ಯಾಂಡಲ್ ಕ್ಲೋಸಿಂಗ್ ನಾವು ನಮ್ಮ ಲಾಂಗ್ ಎಂಟ್ರೀಸ್ ನ ಇನಿಶಿಯೇಟ್ ಮಾಡಬಹುದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಎಫೆಕ್ಟಿವ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನ ನೋಡೋಣ, ಮಾರ್ನಿಂಗ್ ಸ್ಟಾರ್. ಸೊ ಮಾರ್ನಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ 3 ಕ್ಯಾಂಡಲ್ಸ್ ನ ಕನ್ಸಿಸ್ಟ್ ಆಗಿರುತ್ತೆ. ಹಾಗೆ ಫಸ್ಟ್ ಕ್ಯಾಂಡಲ್ ಬಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಫಾರ್ಮೇಶನ್ ಆಗಿರುತ್ತೆ. ಹಾಗೆ ಸೆಕೆಂಡ್ ಒನ್ ಬಂದು ನಾವು ಸ್ಪಿನ್ನಿಂಗ್ ಟಾಪ್ ಅಂತ ಕರಿತೀವಿ. ಸೊ ಈ ಕ್ಯಾಂಡಲ್ಗೆ ಲಾಂಗ್ ವಿಕ್ ಇರುತ್ತೆ, ಬೋತ್ ದ ಸೈಡ್ಸ್ ಆಫ್ ದ ಕ್ಯಾಂಡಲ್ ವಿಕ್ ಇರುತ್ತೆ ಅಂಡ್ ಮಿಡಲ್ ಅಲ್ಲಿ ಬಾಡಿ ಇರುತ್ತೆ. ಹಾಗೆ ಇದರ ಕಲರ್ ಕೂಡ ಮ್ಯಾಟರ್ ಆಗಲ್ಲ, ರೆಡ್ ಆರ್ ಗ್ರೀನ್, ಐದರ್ ಬೋತ್. ಸೊ ಐದರ್ ರೆಡ್ ಆರ್ ಗ್ರೀನ್ ಬೋತ್ ಕಲರ್ಸ್ ನಲ್ಲಿ ಫಾರ್ಮೇಶನ್ ಆಗ್ಬಹುದು. ಥರ್ಡ್ ಕ್ಯಾಂಡಲ್ ಗುಡ್ ಗ್ರೀನ್ ಬುಲಿಶ್ ಕ್ಯಾಂಡಲ್ ಆಗಿರ್ಬೇಕು, ಫುಲ್ ಬಾಡಿ ಕ್ಯಾಂಡಲ್ ಆಗಿರ್ಬೇಕು, ಈಕ್ವಲ್ ಟು ದ ಫಸ್ಟ್ ಬೇರಿಶ್ ಕ್ಯಾಂಡಲ್. ಸೊ ಫಸ್ಟ್ ಬೇರಿಶ್ ಕ್ಯಾಂಡಲ್ ಏನಿದೆ ಅಲ್ವಾ, ಸೊ ಅದರ 50% ಅಬೋವ್ ಥರ್ಡ್ ಗ್ರೀನ್ ಬುಲಿಶ್ ಕ್ಯಾಂಡಲ್ ಫಾರ್ಮೇಶನ್ ಆಗಬೇಕು. ಹಾಗೆ ಕ್ಲೋಸಿಂಗ್ ನ ಕೊಡಬೇಕು. ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇಂಡಿಕೇಟ್ ಮಾಡುತ್ತೆ ನಮಗೆ ವೀಕನಿಂಗ್ ಸೆಲ್ಲಿಂಗ್ ಪ್ರೆಷರ್, ವೀಕನಿಂಗ್ ಸೆಲ್ಲಿಂಗ್ ಪ್ರೆಷರ್ ನ ಇಂಡಿಕೇಟ್ ಮಾಡುತ್ತೆ ಅಂಡ್ ರಿಟರ್ನ್ಸ್ ಆಫ್ ದ ಬುಲ್ಸ್. ಸೊ ಬುಲ್ಸ್ ಆರ್ ಆಕ್ಟಿವ್ ಇನ್ ದ ಮಾರ್ಕೆಟ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಈ ಪ್ಯಾಟರ್ನ್ ಯೂಶುವಲಿ ಡೌನ್ ಟ್ರೆಂಡ್ ನಲ್ಲಿ ಫಾರ್ಮೇಶನ್ ಆಗುತ್ತೆ ಅಂಡ್ ಪೊಟೆನ್ಶಿಯಲ್ ಪ್ರೈಸ್ ರಿವರ್ಸಲ್ ನ ಸಿಗ್ನಲ್ ಕೊಡುತ್ತೆ. ಇದು ಬೆಸ್ಟ್ ವರ್ಕ್ ಆಗೋದು ವೆನ್ ಫಾರ್ಮ್ಡ್ ಇನ್ ನಿಯರ್ ಸಪೋರ್ಟ್. ಸೊ ಸಪೋರ್ಟ್ ನ ಲೆವೆಲ್ ಏನಿರುತ್ತಲ್ವಾ, ಆ ಸಪೋರ್ಟ್ ನ ಲೆವೆಲ್ ನಲ್ಲಿ ನಮಗೆ ಫಾರ್ಮ್ ಆದಾಗ ಇದು ಮೋಸ್ಟ್ ಎಫೆಕ್ಟಿವ್ ಆಗಿ ಮಾರ್ಕೆಟ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಂಟ್ರಿ ಪಾಯಿಂಟ್ ನ ನೋಡೋದಾದ್ರೆ ನಾವು ಗ್ರೀನ್ ಕ್ಯಾಂಡಲ್ ಮೇಲ್ಗಡೆ, ಸೊ ಅಂದ್ರೆ ಫಸ್ಟ್ ರೆಡ್ ಕ್ಯಾಂಡಲ್ ನ ಹೈ ಏನಿರುತ್ತಲ್ವಾ ಅದರ ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕಾಗ ನಾವು ಎಂಟ್ರಿ ಆಗ್ಬಹುದು. ಹಾಗೆ ಸ್ಟಾಪ್ ಲಾಸ್ ನ ಬಂದು ಬಿಲೋ ದ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಏನಿರುತ್ತಲ್ವಾ ಹೋಲ್ 3 ಕ್ಯಾಂಡಲ್ಸ್ ನ ಕನ್ಸಿಡರ್ ಮಾಡಿ ಅದರ ಲೋ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಬೇಕಾಗುತ್ತೆ. ಇದು ಮೋಸ್ಟ್ ಎಫೆಕ್ಟಿವ್ ಡೌನ್ ಟ್ರೆಂಡ್ ನಲ್ಲಿ ಆಗುತ್ತೆ. ಸೊ ಇಲ್ಲಿಂದ ಟ್ರೆಂಡ್ ನಲ್ಲಿ ಒಂದು ಶಿಫ್ಟ್ ಬರುತ್ತೆ. ಸೊ ಡೌನ್ ಟ್ರೆಂಡ್ ಇದ್ದಿದ್ದು ಆ ಟ್ರೆಂಡ್ ಶಿಫ್ಟ್ ಆದ್ಮೇಲೆ ಅಪ್ ಟ್ರೆಂಡ್ ಆಗಿ ಕಂಟಿನ್ಯೂಯೇಷನ್ ಆಗುತ್ತೆ. ಸೊ ಬಿಲೋ ದ ಆಲ್ 3 ಕ್ಯಾಂಡಲ್ಸ್ ನಮ್ಮ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಬೇಕಾಗುತ್ತೆ. ಸಪ್ಲೈ ಝೋನ್ ನ ಕೆಳಗಡೆ ನಮ್ಮ ಸ್ಟಾಪ್ ಲಾಸ್ ಪ್ಲೇಸ್ ಮಾಡಬೇಕು. ಈ 8 ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಮೋಸ್ಟ್ ಎಫೆಕ್ಟಿವ್ ಇನ್ ದ ಮಾರ್ಕೆಟ್. ಸೊ ಮಾರ್ಕೆಟ್ ನಲ್ಲಿ ಈ 8 ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಕಲಿಯೋದಕ್ಕೆ ಸುಮಾರು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಇದೆ, ಬಟ್ ನಾವು ಕಲ್ತ್ಕೊಳ್ಬೇಕಾಗಿರೋದು ಮೋಸ್ಟ್ ಎಫೆಕ್ಟಿವ್ ಯಾವುದು ಅನ್ನೋದನ್ನ ಮಾತ್ರ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ನ ತಿಳಿಸಿ ಗೈಸ್. ಥ್ಯಾಂಕ್ ಯು.